ಇವತ್ತು ಸಂಜೆ 7:15ಕ್ಕೆ ನರೇಂದ್ರ ಮೋದಿಯವರ ಪಟ್ಟಾಭಿಷೇಕ ಆಗ್ತಾ ಇದೆ. ಮೂರನೇ ಬಾರಿಗೆ ಪ್ರಧಾನಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ನೋಡಿ, 7:15ಕ್ಕೆ ಯಾಕೆ ನರೇಂದ್ರ ಮೋದಿಯವರ ಪಟ್ಟಾಭಿಷೇಕ? ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ? ಶ್ರೀರಾಮನ ನಕ್ಷತ್ರದಲ್ಲೇ ಇವತ್ತು ನರೇಂದ್ರ ಮೋದಿ ಶಪಥ. ಶ್ರೀರಾಮನ ನಕ್ಷತ್ರದಲ್ಲಿ ಮೋದಿ ಪಟ್ಟಾಭಿಷೇಕಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಚತುರ್ಗ್ರಹ ಯೋಗದಲ್ಲಿ ಪಟ್ಟಾಭಿಷೇಕ ನಡೆಯುತ್ತೆ. ಇವತ್ತು ಸಾಯಂಕಾಲ 7:15ಕ್ಕೆ ವೃಶ್ಚಿಕ ಲಗ್ನದ ವಿಶೇಷ ಮುಹೂರ್ತ. ಶತ್ರುಭಯ ನಿವಾರಣೆ, ಅತಿಮಾನುಷ ಯೋಗ, ಪಂಚಮದಲ್ಲಿ ರಾಹು ಇದ್ದಾನೆ. ಹಾಗಾಗಿ ಮಿತ್ರರಿಂದ ಸಹಕಾರ ಸಿಗುತ್ತೆ. ನೋಡಿ, ಇದೆಲ್ಲವನ್ನ ಕೂಡ ಕ್ಯಾಲ್ಕುಲೇಷನ್ ಮಾಡಿ ನರೇಂದ್ರ ಮೋದಿಯವರು 7:15ಕ್ಕೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ಯಾಕಂದ್ರೆ ಪ್ರತಿ ಬಾರಿಯೂ ಕೂಡ ಅಷ್ಟೇನೆ, ಮೋದಿಯವರು ಜ್ಯೋತಿಷ್ಯ ಶಾಸ್ತ್ರವನ್ನ ಬಹಳ ಪ್ರಬಲವಾಗಿ ನಂಬ್ತಾರೆ, ದೇವರನ್ನ ಕೂಡ ಬಹಳ ಪ್ರಬಲವಾಗಿ ನಂಬ್ತಾರೆ. ಹಾಗಾಗಿ ಒಳ್ಳೆಯ ಮುಹೂರ್ತ ಇದು 7:15. ಹಾಗಾಗಿ ನಾವು ಕೂಡ ನೋಡ್ತಾ ಹೋಗೋಣ ಜ್ಯೋತಿಷ್ಯ ಶಾಸ್ತ್ರ ಏನು ಹೇಳುತ್ತೆ 7:15. ಮತ್ತೆ ಈ ದಿನದ ವಿಶೇಷತೆ ಏನು? ಅದರಲ್ಲೂ ನೋಡಿ, ಆರಂಭದಲ್ಲಿ ಒಂದು 4-5 ದಿನದ ಹಿಂದೆ ಶನಿವಾರ ಪಟ್ಟಾಭಿಷೇಕ ಆಗುತ್ತೆ, ಶನಿವಾರ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಇದು ಭಾನುವಾರಕ್ಕೆ ಬದಲಾಗುತ್ತೆ. ಹಾಗಾಗಿ ಒಂದು ವಿಶೇಷತೆ ಅಂತೂ ಇದ್ದೇ ಇರುತ್ತೆ. ಈ ದಿನದ ವಿಶೇಷತೆ ಏನು? ಅದರ ಜೊತೆಗೆ 7:15 ಸಾಯಂಕಾಲ 7:15 ಆ ಒಂದು ಟೈಮಿಂಗ್ಸ್ನ ವಿಶೇಷತೆ ಏನು? ಎಲ್ಲದರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಖ್ಯಾತ ಜ್ಯೋತಿಷಿಗಳಾದಂತಹ ಶ್ಯಾಮ್ ಪ್ರಕಾಶ್ ಶರ್ಮಾ ಗುರುಜಿ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ನಾವು ಮಾತನಾಡಿಸ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಪೂರ್ಣಿಮಾ ಮಾತನಾಡ್ತಾ ಇರೋದು. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಗುರುಗಳೇ, ಇವತ್ತು ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಹುದ್ದೆಗೆ ಇರ್ತಾ ಇದ್ದಾರೆ. ಇವತ್ತು ಪಟ್ಟಾಭಿಷೇಕ ಆಗ್ತಾ ಇದೆ. ಈಗಾಗಲೇ ಎಲ್ಲ ಸಿದ್ಧತೆಗಳು ಕೂಡ ಆಗ್ತಾ ಇದೆ. ಮೊದಲಿಗೆ ಈ ದಿನದ ವಿಶೇಷತೆ ಬಗ್ಗೆ, ಇವತ್ತು ಭಾನುವಾರ, ಅದರಲ್ಲೂ 7:15ಕ್ಕೆ ಅವರ ಪಟ್ಟಾಭಿಷೇಕ ಆಗ್ತಾ ಇರೋದು, ಆ ಸಮಯದ ವಿಶೇಷತೆಯ ಬಗ್ಗೆ ತಿಳಿಸ್ಕೊಡೋದಾದ್ರೆ. ಇಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರದ್ದು ಅನುರಾಧ ನಕ್ಷತ್ರ, ವೃಶ್ಚಿಕ ರಾಶಿ ಮತ್ತೆ ವೃಶ್ಚಿಕ ಲಗ್ನ ಹುಟ್ಟಿರ್ತಕ್ಕಂಥದ್ದು. ಹೌದು. ಇವರು ಪದಗ್ರಹಣ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ವೃಶ್ಚಿಕ ಲಗ್ನದಲ್ಲೇನೆ, ಅಂದ್ರೆ ಜನ್ಮ ಲಗ್ನದಲ್ಲೇನೆ. ಈ ಜನ್ಮ ಲಗ್ನಕ್ಕೆ ನಾವು ಈ ಒಂದು ಪ್ಲಾನೆಟರಿ ಪೊಸಿಷನ್ಸ್, ಗ್ರಹಗಳ ಸ್ಥಿತಿಗತಿಗಳನ್ನ ನೋಡಿದಾಗ ಇಲ್ಲಿ ನಮಗೆ ಸಪ್ತಮದಲ್ಲಿ ರವಿ, ಬುಧ, ಗುರು, ಶುಕ್ರ ಚತುರ್ಗ್ರಹ ಯೋಗ ಇದೆ. ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಚತುರ್ಗ್ರಹ ಯೋಗ ಅನ್ನತಕ್ಕಂಥದ್ದು ಒಂದು ರೀತಿಯಲ್ಲಿ ರಾಜಯೋಗ, ಪ್ರವ್ರಜ್ಯ ಯೋಗ, ಈ ತರ ಎಲ್ಲ ಜ್ಯೋತಿಷಾಸ್ತ್ರದಲ್ಲಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಸಪ್ತಮದಲ್ಲಿ ಚತುರ್ಗ್ರಹ ಯೋಗ ಇರ್ತಕ್ಕಂಥದ್ದು ಬಹಳ ಒಳ್ಳೆಯದು. ಅದೇ ರೀತಿಯಲ್ಲಿ ಷಷ್ಠದಲ್ಲಿ ಅಂಗಾರಕ ಅಂದ್ರೆ ಮಂಗಳ ಇದೆ. ಈ ಕುಜಗ್ರಹ ಷಷ್ಠದಲ್ಲಿ ಇರ್ತಕ್ಕಂಥದ್ದು ಬಹಳ ವಿಶೇಷ. ಯಾಕೆ ಅಂದ್ರೆ ಷಷ್ಠದಲ್ಲಿ ಅಂದ್ರೆ ಉಪಚಯ ಸ್ಥಾನಗಳು ಅಂತ ಹೇಳ್ತೀವಿ ಜ್ಯೋತಿಷದಲ್ಲಿ ನಾವು. 3, 6, 10, 11 ಲಗ್ನದಿಂದ ಈ ಸ್ಥಾನಗಳಲ್ಲಿ ಪಾಪಗ್ರಹಗಳು ಇತ್ತು ಅಂದ್ರೆ ಆಗ ಶತ್ರು ನಾಶ ಯೋಗ ಅಥವಾ ಶತ್ರು ಧ್ವಂಸ ಯೋಗ ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ಈ ಒಂದು 6ನೇ ಸ್ಥಾನ ಅನ್ನೋದೇನಿದೆ, ಷಷ್ಠಮಂ ರಿಪುರಿತ್ಯಾಹುಹೋ ಕ್ಷತ ಇತ್ಯಭಿಧೀಯತೆ ಅಂತ ಕೂಡ ಹೇಳುತ್ತೆ ಶಾಸ್ತ್ರದಲ್ಲಿ. ಆದ್ರಿಂದ ಈ ಒಂದು ಷಷ್ಠ ಸ್ಥಾನವನ್ನ ಕುಜ ಅಲಂಕರಿಸಿದಾನೆ. ಆದ್ರಿಂದ ಇವರ ಬಗ್ಗೆ ಆಡ್ಕೊಳ್ತಕ್ಕಂತಹ ಜನಗಳು ಯಾರು ಇರ್ತಾರೆ ಅವರುಗಳೆಲ್ಲಾನು ಕೂಡ ಅವರಾಗೋದೇನೆ ತಮ್ಮ ಮಾತಿನಿಂದ ಬೇಸರ ಪಟ್ಕೋಬೇಕಾಗತ್ತೆ, ದೂರ ಆಗ್ಬೇಕಾಗತ್ತೆ ಹೊತ್ತು ಇವ್ರಿಗೆ ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಭಾಗ್ಯಾಧಿಪತಿ ಚಂದ್ರ ಭಾಗ್ಯಸ್ಥಾನದಲ್ಲಿ ಇದ್ದಾನೆ. ನವಮಂಚ ತ್ರಿಕೋಣಂಚ ಸುಕೃತಂ ಗುರು ಭಾಗ್ಯಕಂ ಪಿತೃ ಜ್ಞಾನೋದಯೋ ಭಕ್ತಿ ದೇವತೋಪಾಸನಂ ತಥಾ ಅಂತ ಶಾಸ್ತ್ರ ಹೇಳುತ್ತೆ. ಹಾಗಾಗಿ ಏನಾಗತ್ತೆ ಅಂದ್ರೆ ಈ ಒಂದು 3ನೇ ಟರ್ಮ್ ಏನಿದೆ, ಇದು ಈ ನಮ್ಮ ಮೋದಿಯವರಿಗೆ ಒಲಿದಿರ್ತಕ್ಕಂಥದ್ದು ಅವರು ಮಾಡಿರ್ತಕ್ಕಂತಹ ದೇವತಾ ಉಪಾಸನೆಗಳಿಂದ ಮತ್ತೆ ಗುರು ಹಿರಿಯರ ಯತಿಗಳ ಆಶೀರ್ವಾದದಿಂದ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಭಾಗ್ಯಸ್ಥಾನದಲ್ಲಿ ಚಂದ್ರ ಭಾಗ್ಯಾಧಿಪತಿ ಭಾಗ್ಯ ಸ್ಥಾನದಲ್ಲೇ ಇದ್ದಾನೆ, ಚಂದ್ರ ಸ್ವಕ್ಷೇತ್ರದಲ್ಲೇ ಇದ್ದಾನೆ. ಹಾಗಾಗಿ ಏನೂ ತೊಂದರೆ ಆಗೋದಿಲ್ಲ ಅವರಿಗೆ. ಏನು ಅಂದ್ರೆ ಪಂಚಮದಲ್ಲಿ ರಾಹು ಇದ್ದಾನೆ, ಚತುರ್ಥದಲ್ಲಿ ಶನಿ ಇದ್ದಾನೆ. ಆದ್ರಿಂದ ಅಡ್ಮಿನಿಸ್ಟ್ರೇಷನ್ಗೆ ಕೆಲವು ಸತಿ ಕಿರಿಕಿರಿ ಮಾಡತಕ್ಕಂತಹ ಜನಗಳು ಇರ್ತಾರೆ ಅವ್ರ ಸುತ್ತಮುತ್ತದಲ್ಲಿ. ಇದು ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಕೋಬೇಕಾದಂತಹದ್ದು. ಅವರ ಒಂದು ಅಡ್ಮಿನಿಸ್ಟ್ರೇಷನ್ ಏನಿರುತ್ತೆ, ಆ ಅಡ್ಮಿನಿಸ್ಟ್ರೇಷನ್ ಮಾಡ್ತಕ್ಕಂತಹ ಸಂದರ್ಭಗಳಲ್ಲಿ
ಕೆಲವು ಕಿರಿಕಿರಿ ಮಾಡ್ತಕ್ಕಂಥವ್ರು ಸ್ವಪಕ್ಷದವರೇ ಆಗಿರ್ಬೋದು, ಪರಪಕ್ಷದವರೇ ಆಗಿರ್ಬೋದು, ಪರಪಕ್ಷದವರಿಂದ ಬಹಳ ಜಾಸ್ತಿ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳು ಇದೆ. ಯಾಕೆ ಅಂದ್ರೆ ಸಪ್ತಮದಲ್ಲಿ ಸೂರ್ಯ ಇದ್ದಾನೆ, ಆದ್ರಿಂದ ಸೂರ್ಯ ಸಪ್ತಮದಲ್ಲಿ ಇದ್ದಾಗ ರಾಜಕಾರಣಿಗಳಿಂದ ತೊಂದರೆ ಬಹಳ ಸ್ಪಷ್ಟವಾಗಿ ಹೇಳುತ್ತೆ ಶಾಸ್ತ್ರದಲ್ಲಿ. ಲಗ್ನದಿಂದಾನೂ ಕೂಡ ಇದೆ, ಅವರ ಜನ್ಮ ರಾಶಿಯಿಂದಾನೂ ಕೂಡ ಇದೆ. ಆದ್ರಿಂದ ನಾನು ಶಾಸ್ತ್ರ ಗ್ರಂಥವನ್ನ ನನ್ನ ಮುಂದೆ ಇಟ್ಕೊಂಡೇ ಹೇಳ್ತಾ ಇದ್ದೀನಿ. ರಾಜಕಾರಣಿಗಳಿಂದ ತೊಂದರೆ ಉಂಟಾಗ್ತಕ್ಕಂತಹದ್ದು, ಅವರಿಗೆ ಕೆಲವು ಸತಿ ಮಾನಸಿಕ ವೇದನೆ ಅಥವಾ ಹಿಂಸೆ ಉಂಟಾಗ್ತಕ್ಕಂತಹದ್ದು, ಮತ್ತೆ ರಾಜಕೀಯ ವ್ಯಕ್ತಿಗಳಿಂದ ಪೀಡೆ ಉಂಟಾಗ್ತಕ್ಕಂತಹದ್ದು, ಇವೆಲ್ಲವೂ ಕೂಡ ಆಗ್ತಕ್ಕಂತಹದ್ದು. ಬುಧನು ಸಪ್ತಮದಲ್ಲಿದ್ದಾನೆ, ಗುರು ಶುಕ್ರರು ಸಪ್ತಮದಲ್ಲಿದ್ದಾರೆ. ಲಗ್ನದಿಂದ ಬುಧ ಗುರು ಶುಕ್ರ ಸಪ್ತಮದಲ್ಲಿರ್ತಕ್ಕಂತಹದ್ದು ಬಹಳ ಒಳ್ಳೆಯದು. ಆದ್ರೆ ಅವರ ಜನ್ಮ ರಾಶಿಗೆ ಅಂದ್ರೆ ಗೋಚಾರದ ಫಲವನ್ನು ನೋಡಿದಾಗ ಗೋಚಾರದಲ್ಲಿ ಬುಧ ಮತ್ತೆ ಶುಕ್ರ ಸಪ್ತಮ ಸ್ಥಾನ ಅಷ್ಟು ಒಳ್ಳೇದು ಅಲ್ಲ ಅನ್ನೋದನ್ನು ಕೂಡ ಸೂಚಿಸುತ್ತೆ. ಆದ್ರಿಂದ ನಾವು ಮುಖ್ಯವಾಗಿ ಏನ್ ತಿಳ್ಕೊಬೇಕಾಗತ್ತೆ ಅಂದ್ರೆ ಗುರುವಿನ ಅನುಗ್ರಹ ಬಹಳ ಚೆನ್ನಾಗಿ ಇದೆ ಅವ್ರಿಗೆ. ಯಾಕೆಂದ್ರೆ ಸಪ್ತಮದಲ್ಲಿ ಗುರು ಇದಾನೆ, ಆದ್ರಿಂದ ಈ ಸೂರ್ಯ ಬುಧ ಮತ್ತೆ ಶುಕ್ರ ಮೂರು ಇರ್ತಕ್ಕಂತಹ ದೋಷಗಳನ್ನು ಕೂಡ ಗುರು ಹೋಗಲಾಡಿಸ್ತಾನೆ. ಅಂದ್ರೆ ಏನೇ ಕಷ್ಟ ಕಾರ್ಪಣ್ಯಗಳು ಬಂದ್ರೂ ಕೂಡ ಅದೆಲ್ಲವನ್ನ ಕೂಡ ಗುರು ಇರೋದ್ರಿಂದ ಅದ್ಯಾವ್ದು ಕೂಡ ಹತ್ರ ಬರಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ. ಯಾಕೆ ಅಂದ್ರೆ ಗುರು ಕೇಂದ್ರದಲ್ಲಿ ಸಪ್ತಮದಲ್ಲಿ ಇದ್ದಾನೆ, ಭಾಗ್ಯಾಧಿಪತಿ ಚಂದ್ರ ಭಾಗ್ಯಸ್ಥಾನದಲ್ಲೇ ಇದ್ದಾನೆ, ಅಂಗಾರಕ ಷಷ್ಠದಲ್ಲಿ ಇದ್ದಾನೆ, ಶತ್ರು ಧ್ವಂಸ ಯೋಗದಲ್ಲಿ ಇದ್ದಾನೆ. ಆದ್ರೆ ಒಳಗೊಳಗೆ ಕಿರಿಕಿರಿ ಮಾಡತಕ್ಕಂಥದ್ದು. ಯಾಕೆಂದ್ರೆ ಪಂಚಮ ಸ್ಥಾನವನ್ನ ಮಂತ್ರಿ ಸ್ಥಾನ ಅಂತ ಕರಿತೀವಿ ನಾವು ಜ್ಯೋತಿಷ್ ಶಾಸ್ತ್ರದಲ್ಲಿ. ಈ ಪಂಚಮ ಸ್ಥಾನವನ್ನ ಮಂತ್ರಿ ಸ್ಥಾನ ಅಂತ ಕರಿತೀವಿ. ಆದ್ರಿಂದ ಈ ಒಂದು ಪಂಚಮಂ ತನಯೋ ಮಂತ್ರಿ ಮಂತ್ರಿ ಹ್ಯಾತ್ಮಾಚ ಸುತ ಉಚ್ಚತೆ ಅಂತ ಧರ್ಮಶಾಸ್ತ್ರ ಹೇಳತ್ತೆ, ಜ್ಯೋತಿಷ್ ಶಾಸ್ತ್ರ ಹೇಳತ್ತೆ. ಹಾಗಾಗಿ ಏನಾಗತ್ತೆ ಅಂದ್ರೆ ಈ ಮಂತ್ರಿ ಸ್ಥಾನದಲ್ಲಿ ಈ ಒಂದು ರಾಹು ಇದ್ದಾನೆ, ಆದ್ರಿಂದ ಸ್ವಲ್ಪ ಒಳಗೊಳಗೆ ಒಂದು ಜನಗಳಲ್ಲಿ ಅಥವಾ ನಮ್ಮ ಮೋದಿಯವರಿಗೆ ತೊಂದರೆಗಳನ್ನ ಉಂಟು ಮಾಡತಕ್ಕಂತಹ ರಾಜಕೀಯ ವ್ಯಕ್ತಿಗಳು ಇರ್ತಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಸೂಚಿಸ್ತಾ ಇದೆ. ಹಾಗಾಗಿ ನಮ್ಮ ಒಂದು ಸಲಹೆ ಏನು ಅಂದ್ರೆ ಯಾರನ್ನೂ ಹೆಚ್ಚಿಗೆ ನಮ್ಮದೇ. ಯಾಕೆಂದ್ರೆ ಈ ಚಾಣಕ್ಯ ಅರ್ಥಶಾಸ್ತ್ರದಲ್ಲಿ ಹೇಳ್ತಾನೆ, ರಾಜ ಆದವನು ಮಂತ್ರಿ ಆದವನು ಯಾರನ್ನು ನಂಬಬಾರದು ಅಂತ. ಹಾಗೆ ಸನ್ಮಾನ್ಯ ಮೋದಿಯವರು ಕೂಡ ಯಾರನ್ನೂ ಜಾಸ್ತಿ ನಂಬದೆ ಎಲ್ಲರಿಂದ ಅಭಿಪ್ರಾಯಗಳನ್ನ ತಗೊಂಡು ತಾವು ಕಡೆಗೆ ಒಂದು ಡಿಸಿಷನ್ ಮೇಕಿಂಗ್ ಏನಿದೆ ಆ ಒಂದು ಕೆಪಾಸಿಟಿ ಅವರಿಗೆ ಇದೆ. ಆದ್ರಿಂದ ಅವರು ಆ ರೀತಿ ಮಾಡ್ಕೊಂಡು ಜನಗಳ ತಜ್ಞರ ಸಲಹೆಗಳನ್ನ ತಗೊಂಡು ಮುಂದುವರಿತಕ್ಕಂಥದ್ದು ಬಹಳ ಸೂಕ್ತ ಅಂತ ಹೇಳ್ತೇನೆ. ಅಂದ್ರೆ ನೀವ್ ಹೇಳ್ತಾ ಇರೋದು ಗುರುಗಳೇ ಹೇಗಿದೆ ಅಂತ ಹೇಳಿದ್ರೆ ಮಿತ್ರ ಪಕ್ಷಗಳಿಂದ ಒಂದಷ್ಟು ತೊಂದರೆಗಳಾಗುವಂತಹ ಸಾಧ್ಯತೆಗಳಿದೆ ಅಂತ. ಸಣ್ಣ ಪುಟ್ಟ ಆಗ್ತಕ್ಕಂತಹ ಪಾಸಿಬಿಲಿಟಿ ಇದೆ. 1 ವರ್ಷದ ತನಕ ಅಂತೂ ಏನು ತೊಂದರೆ ಆಗೋದಿಲ್ಲ ನನ್ನ ಲೆಕ್ಕ. ಯಾಕೆ ಅಂದ್ರೆ ಅವ್ರಿಗೆ ಗುರುಬಲ ಇದೆ ಇವಾಗ ಸದ್ಯಕ್ಕೆ. ಮುಂದಿನ ಮೇ ಕಳೆದ ಮೇಲೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗ್ತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ. ಆದ್ರಿಂದ ಮುಂದಿನ ಮೇ ನಂತರದಲ್ಲಿ ಅವ್ರಿಗೆ ಅದು ಒಂದು ದೊಡ್ಡ ಚಾಲೆಂಜ್ ಆಗಿರ್ತಕ್ಕಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗತ್ತೆ.